ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿಶೇಷವಾದ ವಿವರಣೆಗೆ ಸ್ವಾಗತ. ಕೇವಲ ಕೆಲವು ಸಾಲುಗಳ ಸಾಧಾರಣ ಪಠ್ಯ ಹೇಗೆ ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿಶಾಲಿ ಸಾಫ್ಟ್ವೇರ್ ಆಗಿ ಬದಲಾಗುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಇದು ನಿಜಕ್ಕೂ ಅದ್ಭುತ ಅಲ್ವಾ? ಇದು ಬರೀ ಕೀಬೋರ್ಡ್ ಮೇಲೆ ಟೈಪ್ ಮಾಡೋ ಕೆಲಸ ಅಲ್ಲ. ನಮ್ಮ ಆಲೋಚನೆಗಳನ್ನು, ತರ್ಕವನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳುವ ಒಂದು ಮ್ಯಾಜಿಕ್. ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾಡಿ ತಿಳಿಯೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಪ್ರೋಗ್ರಾಮಿಂಗ್ ಅಂದ್ರೆ ಕಷ್ಟ, ಅದು ಕೇವಲ ತಂತ್ರಜ್ಞರಿಗೆ ಮಾತ್ರ ಸೀಮಿತ ಅನ್ನೋ ತಪ್ಪು ಕಲ್ಪನೆ ಬಹಳ ಜನರಲ್ಲಿದೆ. ಆದ್ರೆ ಅದರ ಮೂಲಭೂತ ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ತುಂಬಾನೇ ಸುಲಭ, ಜೊತೆಗೆ ಸಖತ್ ಇಂಟ್ರೆಸ್ಟಿಂಗ್ ಕೂಡ. ಈ ವಿವರಣೆಯಲ್ಲಿ ನಾವು ಪೈಥಾನ್ ಪ್ರೋಗ್ರಾಮಿಂಗ್ನ ಮೂಲಭೂತ ಪರಿಕಲ್ಪನೆಗಳನ್ನು ತಳಮಟ್ಟದಿಂದಲೇ ಹೇಗೆ ಕರಗತ ಮಾಡಿಕೊಳ್ಳಬಹುದು ಅನ್ನೋದನ್ನ ನೋಡ್ಲಿದ್ದೇವೆ. ನಾವು ಇಂದು ಚರ್ಚಿಸಲಿರುವ ಪ್ರಮುಖ ಅಂಶಗಳು ಹೀಗಿವೆ. ಮೊದಲನೆಯದಾಗಿ ಪೈಥಾನ್ ಮೂಲಗಳು, ಎರಡನೆಯದಾಗಿ ಗಣಿತ ಮತ್ತು ವೇರಿಯೇಬಲ್ ಕಾರ್ಯಾಚರಣೆಗಳು, ಮೂರನೆಯದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೋಡ್ ಮತ್ತು ಕೊನೆಯದಾಗಿ ಶಕ್ತಿಶಾಲಿ ಅಲ್ಗಾರಿದಮ್ಗಳ ರಚನೆ. ವಿಭಾಗ 1. ಪೈಥಾನ್ ಮೂಲಗಳೊಂದಿಗೆ ನಮ್ಮ ಪಯಣ ಆರಂಭಿಸೋಣ. ಇಲ್ಲಿ ನಿಜವಾಗಿಯೂ ಕುತೂಹಲ ಮೂಡಿಸುವ ವಿಚಾರ ಅಂದ್ರೆ ಒಂದು ಮೂಲಭೂತ ಪೈಥಾನ್ ವಾತಾವರಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಇಲ್ಲಿ ಗಮನಿಸಿದ್ರೆ ಕೇವಲ ಒಂದು ಪ್ರಿಂಟ್ ಕಮಾಂಡ್ ಬಳಸಿ ಹೆಲೋ ಪೈಥಾನ್ ಅಂತ ಸ್ಕ್ರೀನ್ ಮೇಲೆ ಮೂಡಿಸಲಾಗಿದೆ. ಅಷ್ಟೇ ಅಲ್ಲ, ಸಂಕಲನ ಮತ್ತು ಭಾಗಾಕಾರದಂತಹ ಲೆಕ್ಕಾಚಾರಗಳನ್ನು ಎರಡೇ ಎರಡು ಸಾಲಿನ ಕೋಡ್ ಬಳಸಿ ಎಷ್ಟು ಸರಳವಾಗಿ ಮಾಡಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ತುಂಬಾನೇ ಈಸಿ ಅಲ್ವಾ? ವಿಭಾಗ 2, ಗಣಿತ ಮತ್ತು ವೇರಿಯೇಬಲ್ ಕಾರ್ಯಾಚರಣೆಗಳತ್ತ ಗಮನ ಹರಿಸೋಣ. ಈಗ ವೇರಿಯೇಬಲ್ ಅನ್ನೋ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಂದರವಾದ ಹಾಗೂ ದಿನನಿತ್ಯದ ಉದಾಹರಣೆ ತೆಗೆದುಕೊಳ್ಳೋಣ. ವೇರಿಯೇಬಲ್ ಡೇಟಾವನ್ನು ಅದಲು ಬದಲು ಮಾಡುವುದು, ಅಂದರೆ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಸ್ವ್ಯಾಪಿಂಗ್ ಅಂತಾರಲ್ಲ, ಅದು ಎರಡು ವಿಭಿನ್ನ ಕಪ್ಗಳ ನಡುವೆ ಜ್ಯೂಸ್ ಅಥವಾ ನೀರನ್ನು ಸುರಿಯುವಷ್ಟೇ ಸರಳ. ಒಂದು ಕಪ್ನಿಂದ ಇನ್ನೊಂದು ಕಪ್ಗೆ ಜ್ಯೂಸ್ ಹಾಕ್ಬೇಕಾದ್ರೆ ನಮ್ಗೆ ಮಧ್ಯದಲ್ಲಿ ಮೂರನೆಯ ಒಂದು ಖಾಲಿ ಕಪ್ ಬೇಕೇ ಬೇಕು, ಖಂಡಿತ ಅಲ್ವಾ? ಅದೇ ರೀತಿ ಕೋಡಿಂಗ್ನಲ್ಲಿ ಎರಡು ವೇರಿಯೇಬಲ್ಗಳ ಮೌಲ್ಯವನ್ನು ಬದಲಾಯಿಸಲು ಒಂದು ತಾತ್ಕಾಲಿಕ ವೇರಿಯೇಬಲ್ ಬೇಕಾಗ್ತದೆ. ಆದರೆ ಇಲ್ಲಿ ಪೈಥಾನ್ ಭಾಷೆಯ ಅಸಲಿ ಮ್ಯಾಜಿಕ್ ಶುರುವಾಗುತ್ತೆ. ಒಂದು ಕಡೆ ಡೇಟಾ ಬದಲಾಯಿಸಲು ಮೂರನೇ ತಾತ್ಕಾಲಿಕ ವೇರಿಯೇಬಲ್ ಅನ್ನು ಬಳಸುವ ಸಾಮಾನ್ಯ ವಿಧಾನ ಇದೆ. ಆದರೆ ಪೈಥಾನ್ನಲ್ಲಿ ಇದರ ಅಗತ್ಯವೇ ಇಲ್ಲ. ಕೇವಲ ಒಂದು ಚಿಕ್ಕ ಸಾಲಿನ ಸಿಂಟ್ಯಾಕ್ಸ್ ಬಳಸಿ ಯಾವ ಮೂರನೇ ಕಪ್ನ ಸಹಾಯವೂ ಇಲ್ಲದೆ ಡೇಟಾವನ್ನು ಸುಲಭವಾಗಿ ಬದಲಾಯಿಸಿಬಿಡ್ಬೋದು. ಪೈಥಾನ್ ಕೋಡಿಂಗ್ ಎಷ್ಟು ಸ್ಮಾರ್ಟ್ ಮತ್ತು ಫಾಸ್ಟ್ ಆಗಿದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ವಿಭಾಗ 3, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೋಡ್. ಈಗ ಪ್ರೋಗ್ರಾಂ ಒಂದು ತೀರ್ಮಾನಕ್ಕೆ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಒಂದು ನಿರ್ದಿಷ್ಟ ವರ್ಷ, ಅಧಿಕ ವರ್ಷ ಅಂದ್ರೆ ಲೀಪ್ ಇಯರ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯಲು ಇಫ್, ಎಲಿಫ್ ಮತ್ತು ಎಲ್ಸ್ ಎಂಬ ಷರತ್ತುಬದ್ಧ ಹೇಳಿಕೆಗಳನ್ನ ಹೇಗೆ ಬಳಸಲಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಇಲ್ಲಿ ಮಾಡ್ಯುಲೋ ಆಪರೇಟರ್ ಬಳಸಿ ಆ ವರ್ಷ 400, 100 ಮತ್ತು 4ರಿಂದ ಶೇಷವಿಲ್ಲದೆ ಭಾಗವಾಗುತ್ತದೆಯಾ ಅಂತ ಪರೀಕ್ಷಿಸಲಾಗುತ್ತೆ. ಈ ಮೂಲಕ ಪ್ರೋಗ್ರಾಂ ತಾನಾಗಿಯೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುತ್ತೆ. ಇದು ತರ್ಕಬದ್ಧ ನಿರ್ಧಾರಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ವಿಭಾಗ 4, ಶಕ್ತಿಶಾಲಿ ಅಲ್ಗಾರಿದಮ್ಗಳ ರಚನೆ. ಕೋಡಿಂಗ್ನ ನಿಜವಾದ ಶಕ್ತಿಯನ್ನು ನೋಡುವ ಮೊದಲು ಫಿಬೋನಾಚಿ ಅನುಕ್ರಮ ಅಥವಾ ಫಿಬೋನಾಚಿ ಸೀಕ್ವೆನ್ಸ್ ಅಂದ್ರೇನು ಅಂತ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇದೊಂದು ಬಹಳ ವಿಶೇಷವಾದ ಗಣಿತದ ಸರಣಿ. ಇದರಲ್ಲಿ ಪ್ರತಿಯೊಂದು ಸಂಖ್ಯೆಯೂ ಅದರ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತವಾಗಿರುತ್ತೆ. ಇದು ಸಾಮಾನ್ಯವಾಗಿ 0 ಮತ್ತು 1ರಿಂದ ಶುರುವಾಗುತ್ತೆ. ಆಮೇಲೆ 0, 1, 1, 2, 3, 5, 8 ಹೀಗೆಯೇ ಅನಂತವಾಗಿ ಹೋಗ್ತಲೇ ಇರ್ತದೆ. ನಮ್ಮ ಪ್ರಕೃತಿಯಲ್ಲೂ ಈ ಅದ್ಭುತ ಸರಣಿ ನಮಗೆ ಸಾಕಷ್ಟು ಕಡೆ ಕಾಣಸಿಗುತ್ತೆ. ಈಗ ಈ ಫಿಬೊನಾಚಿ ಸರಣಿಯನ್ನು ತಾನಾಗಿಯೇ ರಚಿಸಲು ಪೈಥಾನ್ನ ವೈಲ್ ಲೂಪ್ ಅನ್ನು ಹೇಗೆ ಬಳಸಬಹುದು ಅಂತ ನೋಡೋಣ. ಇಲ್ಲಿ ಆರಂಭಿಕ ಮೌಲ್ಯಗಳನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ನಾವು ಎಲ್ಲಿಯವರೆಗೆ ಸರಣಿಯನ್ನು ಕೇಳುತ್ತೇವೆಯೋ ಅಷ್ಟೂ ಸಂಖ್ಯೆಗಳನ್ನು ಈ ಲೂಪ್ ಕೇವಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಲೆಕ್ಕಹಾಕಿ ಔಟ್ಪುಟ್ ಮಾಡ್ತದೆ. ಕಂಪ್ಯೂಟರ್ ಮತ್ತು ಕೋಡಿನ ಅಸಲಿ ಪವರ್ ಅಂದ್ರೆ ಇದೆ ನೋಡಿ. ಒಮ್ಮೆ ಸೆಟ್ ಮಾಡಿದ್ರೆ ಸಾಕು, ಕೆಲಸ ತಾನಾಗೇ ಆಗ್ತಿರುತ್ತೆ. ಅದೇ ರೀತಿ ನಾವೀಗ ತಿಳಿಯಬೇಕಾದ ಮತ್ತೊಂದು ಕುತೂಹಲಕಾರಿ ಗಣಿತದ ಕಾನ್ಸೆಪ್ಟ್ ಅಂದರೆ ಆರ್ಮ್ಸ್ಟ್ರಾಂಗ್ ಸಂಖ್ಯೆ. ಇದೇನೋ ಗೊತ್ತಾ? ಇದು ತನ್ನದೇ ಆದ ಅಂಕಿಗಳ ಮೊತ್ತಕ್ಕೆ ಸಮನಾಗಿರುವ ಒಂದು ವಿಶೇಷ ಸಂಖ್ಯೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ಪ್ರತಿ ಅಂಕಿಯನ್ನು ಆ ಸಂಖ್ಯೆಯಲ್ಲಿರುವ ಒಟ್ಟು ಅಂಕಿಗಳ ಸಂಖ್ಯೆಯ ಘಾತಕ್ಕೆ, ಅಂದರೆ ಪವರ್ಗೆ ಏರಿಸಿರಬೇಕು. ಉದಾಹರಣೆಗೆ 153. ಇದರಲ್ಲಿ 3 ಅಂಕಿಗಳಿವೆ. ಹಾಗಾಗಿ 1ರ ಘನ, 5ರ ಘನ
ಮತ್ತು 3ರ ಘನಗಳನ್ನು ಪ್ರತ್ಯೇಕವಾಗಿ ಲೆಕ್ಕ ಹಾಕಿ, ಅಂದರೆ 1ಕ್ಕೆ 125 ಮತ್ತು 27 ಕೂಡಿಸಿದರೆ ಮರಳಿ ನಮಗೆ ಅದೇ 153 ಸಿಗ್ತದೆ. ಇದೇ ಆರ್ಮ್ಸ್ಟ್ರಾಂಗ್ ಸಂಖ್ಯೆಯ ಸ್ಪೆಷಾಲಿಟಿ. ಹಾಗಾದ್ರೆ ಈ ಆರ್ಮ್ಸ್ಟ್ರಾಂಗ್ ಸಂಖ್ಯೆಯನ್ನು ಪತ್ತೆ ಹಚ್ಚುವುದು ಹೇಗೆ? ಇದರ ಹಿಂದಿನ ತರ್ಕವನ್ನು ಒಮ್ಮೆ ಗಮನಿಸೋಣ. ಕೋಡ್ ಮೊದಲು ಆ ಸಂಖ್ಯೆಯ ಉದ್ದವನ್ನು ಅಳೆಯುತ್ತದೆ. ಆಮೇಲೆ ವೈಲ್ ಲೂಪ್ ಮತ್ತು ಮಾಡ್ಯುಲೊ ಬಳಸಿ ಪ್ರತಿಯೊಂದು ಅಂಕಿಯನ್ನು ಪ್ರತ್ಯೇಕವಾಗಿ ಬಿಡಿಸುತ್ತದೆ. ಕೊನೆಗೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಅದು ನಿಜಕ್ಕೂ ಆರ್ಮ್ಸ್ಟ್ರಾಂಗ್ ಸಂಖ್ಯೆಯೇ ಅಂತ ಪರೀಕ್ಷಿಸುತ್ತದೆ. ಮೇಲ್ನೋಟಕ್ಕೆ ಈ ಕೋಡ್ ನೋಡಲು ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸಬಹುದು, ಆದರೆ ಇದರ ಹಿಂದಿನ ಲಾಜಿಕ್ ಮಾತ್ರ ತುಂಬಾನೇ ಸರಳ ಮತ್ತು ಆಸಕ್ತಿದಾಯಕ. ಆ ಸಂಕೀರ್ಣವಾದ ಕೋಡನ್ನು ನಮಗೆ ಸುಲಭವಾಗಿ ಅರ್ಥವಾಗುವಂತಹ ಹಂತಗಳಾಗಿ ಒಡೆದು ನೋಡೋಣ ಬನ್ನಿ. ಮೊದಲನೇ ಹಂತ ಅಂಕಿಗಳ ಒಟ್ಟು ಸಂಖ್ಯೆಯನ್ನು ಲೆಕ್ಕಹಾಕುವುದು. ಎರಡನೇ ಹಂತ ಮಾಡ್ಯುಲೊ ಆಪರೇಟರ್ ಬಳಸಿ ಪ್ರತಿ ಅಂಕಿಯನ್ನು ಬಿಡಿಸಿ ಪ್ರತ್ಯೇಕಿಸುವುದು. ಮೂರನೇ ಹಂತ ಆ ಅಂಕಿಯನ್ನು ನಾವು ಮೊದಲು ಕಂಡುಹಿಡಿದ ಒಟ್ಟು ಉದ್ದದ ಘಾತಕ್ಕೆ ಏರಿಸುವುದು. ಮತ್ತು ಕೊನೆಯದಾಗಿ ಬಂದ ಒಟ್ಟು ಮೊತ್ತವು ನಾವು ನೀಡಿದ ಮೂಲ ಸಂಖ್ಯೆಗೆ ಸಮನಾಗಿದೆಯೇ ಅಂತ ಚೆಕ್ ಮಾಡೋದು. ಇಂತಹ ಅದ್ಭುತ ಮತ್ತು ವ್ಯವಸ್ಥಿತವಾದ ಲಾಜಿಕ್ ಅಲ್ವಾ? ಇಂಥ ಗಣಿತದ ಒಗಟುಗಳನ್ನು ಬಿಡಿಸುವ ಜೊತೆಗೆ ಬೇರೆ ಬೇರೆ ನಂಬರ್ ಸಿಸ್ಟಮ್ಗಳನ್ನು ಅಂದ್ರೆ ಸಂಖ್ಯಾ ಪದ್ಧತಿಗಳನ್ನು ಪರಿವರ್ತಿಸುವ ಕೆಲಸವನ್ನೂ ನಮ್ಮ ಕೋಡ್ ಮಾಡಬಲ್ಲದು. ಇಲ್ಲಿ 0.27 ಅನ್ನು ಬೈನರಿ, ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ ಆಗಿ ಹೇಗೆ ಪರಿವರ್ತಿಸಲಾಗಿದೆ ಅನ್ನೋದನ್ನ ನಾವು ನೋಡಬಹುದು. ಮ್ಯಾನ್ಯುಯಲ್ ಆಗಿ ಮಾಡಬೇಕಾದ್ರೆ ದಶಮಾಂಶವನ್ನು ನಿರ್ದಿಷ್ಟ ಬೇಸ್ನಿಂದ ಪದೇ ಪದೇ ಭಾಗಿಸಿ ಉಳಿದ ಶೇಷಗಳನ್ನು ಸೇರಿಸ್ತಾ ಹೋಗಬೇಕು. ಆದರೆ ಪ್ರೋಗ್ರಾಮಿಂಗ್ ಬಳಸಿದ್ರೆ ಇದೇ ದೊಡ್ಡ ಕೆಲಸವನ್ನು ಕೇವಲ ಒಂದೇ ಒಂದು ಸಾಲಿನ ಕೋಡ್ನಲ್ಲಿ ಮುಗಿಸ್ಬಿಡಬಹುದು. ಈಗ ನಾವು ಈ ವಿವರಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದು ಸರಳವಾದ ಪ್ರಿಂಟ್ ಸ್ಟೇಟ್ಮೆಂಟಿನಿಂದ ಶುರುವಾಗಿ ಸಂಕೀರ್ಣ ಡೇಟಾ ನಿರ್ವಹಣೆಯವರೆಗಿನ ಈ ಇಡೀ ಜರ್ನಿಯ ಸಾರಾಂಶ ಇಲ್ಲಿದೆ. ಪೈಥಾನ್ನ ಸಿಂಟ್ಯಾಕ್ಸ್ ನಮ್ಮ ಕೋಡ್ಗೆ ಭದ್ರವಾದ ಅಡಿಪಾಯ ಹಾಕ್ತದೆ. ವೇರಿಯೇಬಲ್ಗಳು ಡೇಟಾವನ್ನು ಹಿಡಿದಿಟ್ಟುಕೊಂಡು ಬೇಕಾದಾಗ ಶಿಫ್ಟ್ ಮಾಡ್ತವೆ. ಲಾಜಿಕ್ ಅಥವಾ ತರ್ಕವು ನಮ್ಮ ಪ್ರೋಗ್ರಾಂ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಿರ್ದೇಶಿಸುತ್ತದೆ. ಮತ್ತು ಲೂಪ್ಸ್ಗಳು ನಮ್ಮ ಕೆಲಸವನ್ನು ಮತ್ತೆ ಮತ್ತೆ ಮಾಡುವ ಮೂಲಕ ಅನಂತವಾದ ಆಟೋಮೇಷನ್ಗೆ ಶಕ್ತಿ ನೀಡ್ತವೆ. ಕೊನೆಯದಾಗಿ ಒಂದು ಚಿಂತನಶೀಲ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಕ್ತಾಯಗೊಳಿಸೋಣ. ಕೇವಲ ಕೆಲವು ಸಾಲುಗಳ ಈ ಬೇಸಿಕ್ ಕೋಡ್ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಆದ ಗಣಿತದ ರಹಸ್ಯಗಳನ್ನು ಭೇದಿಸುವ ಸಾಮರ್ಥ್ಯ ಹೊಂದಿದ್ರೆ, ಈ ಅದ್ಭುತವಾದ ತರ್ಕವನ್ನ ಬಳಸಿ ಮುಂದೆ ಇನ್ಯಾವ ರೀತಿಯ ನೈಜ ಪ್ರಪಂಚದ ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದು. ವೈದ್ಯಕೀಯ ಕ್ಷೇತ್ರ, ಸ್ಪೇಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೀಗೆ ಸಾಧ್ಯತೆಗಳು ಅನಂತವಾಗಿವೆ. ಇದ್ರ ಬಗ್ಗೆ ಯೋಚಿಸೋದೇ ಒಂದು ಥ್ರಿಲ್ ಅಲ್ವಾ? ಕಲಿಯುವಿಕೆ ಮತ್ತು ಅನ್ವೇಷಣೆಯ ಈ ಪಯಣ ಹೀಗೆಯೇ ಮುಂದುವರಿಯಲಿ. ಈ ವಿವರಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕೆ ಧನ್ಯವಾದಗಳು.